ಈ ಡಿ ಬಾಸ್ನ ನೋಡೋಕ್ಕೆ ಡೈರೆಕ್ಟಾಗಿ ಪರಪನಗರ ಹತ್ರನೇ ಬಂದಿದ್ದೀನಿ. ಆ ಅತಿಥಿನ ನೋಡಿಬಿಟ್ಟು ಸರ್ಪ್ರೈಸ್ ಆಗಿಬಿಡ್ತೀರಾ, ಶಾಕ್ ಆಗಿಬಿಡ್ತೀರಾ. ಅವರು ತುಂಬ ಫೇರ್ ಆಗಿರ್ತಾರೆ, ತುಂಬ ಕ್ಯೂಟ್ ಆಗಿರ್ತಾರೆ, ಸರಿನಾ? ಅವ್ರನ್ನ ನೋಡಬೇಕಾ? ಇದು 1 2 3 ಕಿಚ್ಚ ಬಾಸ್ಗೂ ದರ್ಶನ್ ಬಾಸ್ಗೂ ಇಬ್ಬರಿಗೂ ಸೇರಿ ತಂದಿಕ್ತವ್ರೆ. ಈ ಮೀಡಿಯಾಯಿಂದಾನೇ ಅವ್ರು ದುಶ್ಮನ್ ಆಗ್ಬಿಟ್ರು. ಅಲ್ಲಿ ಪೊಲೀಸ್ ಅವರು ಕೇಳಿದ್ರು ಯಾಕಪ್ಪ ಬಂದೆ ಅಂದ್ಬಿಟ್ಟು. ಅದೇ ಸರ್, ಡಿ ಬಾಸ್ನ ನೋಡಬೇಕು, ಸ್ವಲ್ಪ ಮಾತಾಡ್ಬೇಕಂದೆ. ಡಿ ಬಾಸು ಜಲ್ದಿ ಹೊರಗಡೆ ಬರಲಿ, ನಮಗೂ ತುಂಬ ಅವ್ರ ಡೆವಿಲ್ ಮೂವಿಗೆ ಅವರೇ ಇಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟಿದೆ. ಆಮೇಲೆ ನಮ್ಮನ್ನು ಆಗ್ಬಿಡ್ತಾರೆ ಮೀಡಿಯಾದವರು. ಹಾಯ್ ಸ್ನೇಹಿತರೆ, ಫೈನಲಿ ಡಿ ಬಾಸ್ನ ನೋಡೋಕ್ಕೆ ಡೈರೆಕ್ಟಾಗಿ ಪರಪನಗರ ಹತ್ರನೇ ಬಂದಿದ್ದೀನಿ. ಸೊ ನೋಡೋಣ, ದಾಸ ಬಂದರೆ ನಮ್ಗೆ ಒಳ್ಳೆಯದು, ಬಂದಿಲ್ಲ ಅಂದ್ರೂ ಬೇಜಾರೇನಿಲ್ಲ. ಬೆಳಗ್ಗೆಯಿಂದ ಕಾದಿದ್ದೀನಿ, ಹೋಗಿ ಊಟನೂ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಫುಲ್ ಎನರ್ಜಿಯಲ್ಲಿ ದಾಸ ಬಂದರೆ ನೋಡಬೇಕು. ಯಾಕಂದರೆ ದರ್ಶನ್ ಅವ್ರನ್ನ ನೋಡಿಬಿಟ್ಟು ನಾನು ಒಂದೇ ಮಾತು ಹೇಳ್ಬೇಕು, ಈ ಮೀಡಿಯಾದವರು ಅವ್ರು ಹೇಳಿದ್ದು ಕರೆಕ್ಟೇ. ಏನ್ರಿ ಮೀಡಿಯಾ ಬಂದು ತಂದಿಕ್ಕೋದೇ ಮೀಡಿಯಾದು. ಇವಾಗ ನಮ್ಮ ಕಿಚ್ಚ ಬಾಸ್ಗೂ ದರ್ಶನ್ ಬಾಸ್ಗೂ ಇಬ್ಬರಿಗೂ ಸೇರಿ ತಂದಿಕ್ತವ್ರೆ. ಅದಕ್ಕೆ ನಮ್ಮ ಡಿ ಬಾಸ್ನ ಫಸ್ಟು ನೋಡಿಬಿಟ್ಟು ಪಾಪ ಫಸ್ಟೇ ಅವ್ರು ಕೇಸು ಗೀಸು ಅಂತ ಇದ್ಬಿಟ್ಟು ಫುಲ್ಲು ಬೆಂದು ಹೋಗಿದ್ದಾರೆ. ಅದರಲ್ಲಿ ಇನ್ನೂ ಇವರು ತುಂಬ ಇದು ಮಾಡ್ತಾಯಿದ್ದಾರೆ. ಗುರು ಅವರು ಎಷ್ಟು ಥಿಕ್ ಫ್ರೆಂಡ್ಸ್ ಅಂದರೆ ಈ ಮೀಡಿಯಾಯಿಂದಾನೇ ಅವ್ರು ದುಶ್ಮನ್ ಆಗಿಬಿಟ್ರು, ಈ ಮೀಡಿಯಾ ಮಾಡ್ತಾ ಇರೋದಕ್ಕೆ. ಅದನ್ನ ಬಿಟ್ಬಿಟ್ರೆ ಎಷ್ಟೊಂದು ಇದರಲ್ಲಿ ಕಿಚ್ಚ ಬಾಸು ಸಪೋರ್ಟ್ ಮಾಡಿದ್ದಾರೆ ದರ್ಶನ್ಗೆ. ಗುರು ಎಲ್ಲನ ನೀವು ಯೋಚನೆ ಮಾಡಬೇಕು. ಈ ಮೀಡಿಯಾದವರು ಅದಕ್ಕೆ ಏನು ಹೈಲೈಟ್ ಆಗುತ್ತೋ ಅದೇ ನೀವು ಹೈಲೈಟ್ ಮಾಡ್ತೀರಾ. ಫಸ್ಟು ಅವ್ರನ್ನ ಬಾಲಕ್ಕೆ ಬಿಡ್ರಿ. ಫಸ್ಟೇ ಪಾಪ ಅವರು ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಡಿ ಬಾಸ್ ಫ್ಯಾನ್ಸ್ ಎಲ್ಲ ನಮಗೆ ಬೇಜಾರಾಗ್ತಾ ಇದೆ. ಗುರು ಎಲ್ಲರೂ ಯಾರ್ಯಾರು ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ, ನಾನು ಡಿ ಬಾಸ್ನ ನೋಡಬೇಕು ಅಂತ ಕೆಳಗಡೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಬೆಳಗ್ಗೆಯಿಂದ ಕಾದಿದ್ದೀನಿ, ಏನೋ ಒಂದು ಪ್ರಯೋಜನ ಆಗಲಿ, ಸರಿನಾ? ಇದು ಎಲ್ಲಿ ಅಂದರೆ ನಾನು ಇವಾಗಿರೋದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಕೊಡ್ತೀನಿ ನೋಡಿ. ಅಲ್ಲಿ ಇದೆಯಲ್ಲ, ಅದೇ ಆಟೋ ಹೋಗ್ತಾ ಇದೆಯಲ್ಲ, ಅಲ್ಲೇ ಲಾಸ್ಟ್ ಬಿಡೋದು, ಅದಕ್ಕಿಂತ ಒಳಗಡೆ ಬಿಡೋದಿಲ್ಲ. ಸೊ ಅಲ್ಲಿ ತನಕ ಹೋಗಿ ಬಂದೆ. ಅಲ್ಲಿ ಪೊಲೀಸ್ ಅವರು ಕೇಳಿದರು ಯಾಕಪ್ಪ ಬಂದೆ ಅಂದ್ಬಿಟ್ಟು. ಅದೇ ಸರ್, ಡಿ ಬಾಸ್ನ ನೋಡಬೇಕು, ಸ್ವಲ್ಪ ಮಾತಾಡಬೇಕಂದೆ. ಅವರು ನಗ್ಬಿಟ್ಟು ಹೋದರು. ಆಮೇಲೆ ಸರಿ ಅಂತ ನಾನು ಬೇಜಾರಲ್ಲಿ ಕೂತಿದ್ದೀನಿ ಫ್ರೆಂಡ್ಸ್. ಡಿ ಬಾಸ್ನ ಹೆಂಗನ ನೋಡಿಬಿಡ್ತೀನಿ ಅಂತ ಇವತ್ತು ಒಂದು ಹೋಪ್ ಇದೆ. ನೋಡೋಣ, ನೀವು ಕಮೆಂಟ್ ಮಾಡಿ. ಸಪೋಸ್ ನೋಡಿದ್ರೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಆದರೆ ನಾನು ಒಂದು ಹೇಳ್ತಾ ಇರೋದು, ಮೀಡಿಯಾದವರು ದಯವಿಟ್ಟು ತಂದಿಗೆ ಬೇಡ್ರಿ. ಪಾಪ ಯಾರನ್ನ ಬದುಕಕ್ಕೆ ಬಿಡ್ರಿ. ಅವ್ರು ಇವಾಗ ಗುರು ನಮಗೆ ಗೊತ್ತಾಗಲ್ಲ ಇವ್ರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಈ ಮೀಡಿಯಾದವ್ರು ಹೆಂಗೆ ಲಿಂಕ್ ಮಾಡ್ತಾರೆ ಅಂದರೆ, ಓಕೆ ಇವರು ಕಿಚ್ಚ ಬಾಸ್ಗೆ ಮಾತಾಡಿದ್ರು, ಅವ್ರು ಎಂತಿ ಅಂದ್ಬಿಟ್ಟು. ನೀವು ಯಾಕೆ ತಂದಿಕ್ಕೋದು? ಫಸ್ಟು ಅವ್ರ ಹತ್ರ ಕ್ಲಾರಿಟಿ ಬರಲಿ, ಆಮೇಲೆ ತಂದಿಕ್ರಿ. ಅದ್ರೊಳಗಡೆನೇ ತಂದಿಕ್ಕೆ ಬೇಡ್ರಿ. ಡಿ ಬಾಸು ಜಲ್ದಿ ಹೊರಗಡೆ ಬರಲಿ, ನಮಗೂ ತುಂಬ ಅವ್ರ ಡೆವಿಲ್ ಮೂವಿಗೆ ಅವರೇ ಇಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟಿದೆ. ಗುರು ಒಬ್ಬರು ಸಕ್ಸಸ್ ಬಂದ್ಬಿಟ್ಟು ಅವ್ರ ಮೂವಿಯಲ್ಲಿ ತೋರಿಸುತ್ತಾರೆ, ಸರಿನಾ? ಯಾಕಂದರೆ ಒಬ್ರು ಮೂವಿ ಬರೋದೇ ಅವ್ರಿಗೆ ತುಂಬ ಆಸೆ ಆಗಿರುತ್ತೆ. ಇವಾಗ ನಾವೇ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀವಿ, ಇವಾಗ ನಾವೇನಕ್ಕೆ ಸೋಷಿಯಲ್ ಮೀಡಿಯಾ ಮಾಡ್ತಾ ಇರೋದು, ಫೇಮಸ್ ಆಗಬೇಕು, 4 ಜನಕ್ಕೆ ನೋಡ್ಬೇಕಂತ. ಇವಾಗ ನಮ್ಮ ಪಿಕ್ಚರ್ ಏನಾದ್ರು ರಿಲೀಸ್ ಆಗುವಾಗ ನಾವೇ ಇದಿಲ್ಲ ಅಂದರೆ ಹೆಂಗೆ ಬೇಜಾರಾಗುತ್ತೆ. ಪಾಪ ಡಿ ಬಾಸ್ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ, ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿ. ಸೊ ಆದಷ್ಟು ಬೇಗ ಬರಲಿ. ಇದು ಯಾವುದೋ ಕಿತ್ತೋಗಿರೋ ಕೇಸು, ಹಾಗೆಲ್ಲ ಹೇಳ್ಬಾರ್ದು, ಆಮೇಲೆ ನಮ್ಮನ್ನು ಆಗ್ಬಿಡ್ತಾರೆ ಮೀಡಿಯಾದವರು. ಸೊ ನಾನು ಹೇಳ್ತಾ ಇದ್ದೀನಿ, ಈ ಕೇಸಲ್ಲಿ ಪಾಪ ಸಿಕ್ಕಾಕೊಂಡ್ಬಿಟ್ಟು ಏನಕ್ಕಂತ ಅದೇ ಹುಡುಗಿರಿಂದ ಹೋದರೆ ಹೆಣ್ಣು ಮಣ್ಣು ಹುಣ್ಣು ಹೋದರೆ ಅಷ್ಟೇ ನಕ್ಕೊಂಡು ಬಿಡ್ತೀರಾ. ಅದಕ್ಕೆ ನಾನು ಹೇಳ್ತಾ ಇರೋದು, ಗುರು ಬೇಜಾರಾಗ್ತಾ ಇರುತ್ತೆ. ಡಿ ಬಾಸ್ ಫ್ಯಾನ್ಸಿಗೂ ತುಂಬ ಬೇಜಾರಾಗ್ತಾ ಇರ್ಬೋದು, ಆದರೆ ಏನೂ ಮಾಡೋಕ್ಕಾಗಲ್ಲ. ಬ್ಯಾಡ್ ಟೈಮ್ ಅನ್ನೋದು ಬಂದೇ ಬರುತ್ತೆ. ಸೊ ಇವಾಗ ನಮ್ಮ ಡಿ ಬಾಸು ಬ್ಯಾಡ್ ಟೈಮಲ್ಲಿದ್ದಾರೆ, ಜಲ್ದಿ ಅವ್ರು ಹೊರಗಡೆ ಬರಲಿ ಅಂತ ನಾವೆಲ್ಲರೂ ಬೇಡ್ಕೊಳ್ಳೋಣ. ಎಲ್ಲ ಎಷ್ಟು ಜನ ಡಿ ಬಾಸ್ ಫ್ಯಾನ್ಸ್, ಮೇಯ್ನು ನಮ್ಮ ಕಿಚ್ಚ ಸುದೀಪ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ, ಎಲ್ಲರೂ ಕಿಚ್ಚ ಬಾಸ್ ಅಂತ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಆವಾಗ ನೋಡೋಣ ನಿಮ್ಮ ಸಪೋರ್ಟ್ ಯಾರಿಗೆ ಜಾಸ್ತಿ ಇದೆ ಅಂದ್ಬಿಟ್ಟು. ಗುರು ಅವ್ರನ್ನ ಫಸ್ಟು ದುಶ್ಮನ್ ಥರ ನೋಡೋದು ಬೇಡ. ಯಾಕಂದರೆ ಇಬ್ಬರು ಒಂದು ಕಾಲದಲ್ಲಿ ತುಂಬ ಒಳ್ಳೆ ಸ್ನೇಹಿತರು. ಇವಾಗ ಅವ್ರು ಯಾವುದೋ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಹಿಂಗೆ ಆಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ದುಶ್ಮನ್ ಆಗಲ್ಲ. ಅದಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ, ಸರಿನಾ? ನಾನು ಬೆಳಗ್ಗೆಯಿಂದ ಡಿ ಬಾಸ್ ವೆಯ್ಟ್ ಮಾಡ್ತಾ ಇದ್ದೀನಿ, ಆದರೆ ನನಗೆ ಇನ್ನೊಂದು ಅತಿಥಿ ಸಿಕ್ಕವ್ರೆ. ನನಗೋಸ್ಕರ ಬೆಳಗ್ಗೆಯಿಂದ ನನ್ನ ಜೊತೆನೇ ಅವ್ರು ಕಾಯ್ತಾ ಇದ್ದಾರೆ. ಆ ಅತಿಥಿನ ನೋಡಿಬಿಟ್ಟು ಸರ್ಪ್ರೈಸ್ ಆಗಿಬಿಡ್ತೀರಾ, ಶಾಕ್ ಆಗಿಬಿಡ್ತೀರಾ. ಫೇರ್ ಆಗಿರ್ತಾರೆ, ತುಂಬ ಕ್ಯೂಟ್ ಆಗಿರ್ತಾರೆ, ಸರಿನಾ? ಅವ್ರನ್ನ ನೋಡಬೇಕಾ? ಇದು 1 2 3 ಅವರೇ ನಮ್ಮ ಅತಿಥಿ. ಬೆಳಗ್ಗೆಯಿಂದ ನಮ್ಮ ಜೊತೆನೇ ಇದ್ದಾರೆ, ನೋಡಿದ್ರಾ? ಬೆಳಗ್ಗೆಯಿಂದ ನಾನು ಸುಸ್ತಾಗೋದ್ರೂ ನಮ್ಮ ಅತಿಥಿ ಪಾಪ ಆವಾಗ ಎಲ್ಲನ ಊಟ ಮಾಡ್ಕೊಂಡು ತಿರ್ಗಾ ನನ್ನ ಜೊತೆನೇ ಬಂದುಬಿಟ್ಟು ಕಂಪನಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಅತಿಥಿಗೆ ಯಾರನ್ನೆಲ್ಲ ಇಷ್ಟ ಆಗಿತ್ತೋ ಲೈಕ್ ಮಾಡಿ.
ಫ್ರೆಂಡ್ಸ್, ಸೊ ಇಷ್ಟೊತ್ತು ಕಾದಿದ್ದೀನಿ, ನಮ್ಮ ಡಿ ಬಾಸು ಸಿಕ್ಕಿಲ್ಲ, ತುಂಬ ಬೇಜಾರಾಗ್ತಾ ಇದೆ. ಸೊ ಇವಾಗ ಕತ್ಲೆ ಆಗೋಕ್ಕೆ ಮುಂಚೆ ಮನೆಗೆ ಹೋಗಿ ತಲುಪೋಣ, ಯಾಕಂದರೆ ಇಲ್ಲಿಂದ ನಮ್ಮ ಮನೆ 40 ಕಿಲೋಮೀಟ್ರ್ ಐತೆ. ಸೊ ಜಲ್ದಿ ಮನೆಗೆ ಹೋಗಿ ತಲುಪೋಣ, ಸರಿನಾ? ಬೇಜಾರಾಗ್ತಾ ಇದೆ, ಆದ್ರೂ ನೆಕ್ಸ್ಟ್ ಟೈಮ್ ನೋಡ್ಬೋದು, ಓಕೆನಾ? ಇಲ್ಲಾಂದರೆ ದಾಸ ಜಲ್ದಿ ರಿಲೀಸ್ ಆಗಿಬಿಟ್ರೆ ಹೋಗಿ ಮನೆ ಹತ್ರನೇ ನೋಡೋಣ. ಏನೋ ಒಂಥರ ಮನ್ಸಿಗೆ ಬೇಜಾರಾಗ್ತಾ ಇದೆ. ಸರಿ, ಓಕೆ ಫ್ರೆಂಡ್ಸ್, ಸಿಗ್ತೀನಿ. ಬಾಯ್, ಟೇಕ್ ಕೇರ್.